ಬಾಗ್ಲು ತೆಗೀರಿ. ಅಯ್ಯೋ ದೇವರೇ, ಇವರು ಈಗಲೇ ಬರಬೇಕೆ? ಇವರಿಗೇನು ಕಷ್ಟವೋ? ಮನಿ ನೀನ್ ನೋಡ್ದೆ ಅಲ್ವಾ, ಗುರುಗಳು 1 ಗಂಟೆ ಕಾಲದಿಂದ ಬಾಗ್ಲು ತೆಗಿತಾನೆ ಇಲ್ಲ. ನನ್ ಪ್ರಕಾರ ಅಲ್ಲೇನೋ ಸಮಸ್ಯೆ ನಡೀತಾ ಇದೆ ಅನ್ಸುತ್ತೆ. ಹೌದಾ? ಅಲ್ಲೇನು ಸಮಸ್ಯೆ ಆಗ್ತಿಲ್ಲ. ಕೋಣೆಯಲ್ಲಿ ಬಾಲೆ ಇದ್ದಾಳೆ, ಅದಕ್ಕಾಗಿಯೇ ಗುರುಗಳು ಬಾಗಿಲು ತೆಗೆಯುತ್ತಿಲ್ಲ. ಒಳಗೆ ಅವ್ರು ಮಾತ್ರ ಆನಂದ ಅನುಭವಿಸ್ತಾ ಇದ್ದಾರೆ. ಹೌದಾ? ಆನಂದವಾಗಿದ್ದಾರ? ನಾನ್ ಕೇಳ್ತೀನಿ, ಗುರುಗಳೇ ಏನ್ ಮಾಡ್ತಾ ಇದ್ದೀರಾ? ಒಳಗೆಲ್ಲ ಸರಿ ಇದ್ಯಾ? ಆಹಾ, ಎಲ್ಲವೂ ಸರಿ ಇದೆ. ಹೋಗಿ ನೀವು, ನಿಮಗೆ ಈ ದಿನ ರಜೆ. ರಜೆಯೇ? ಆದರೆ ಗುರುಗಳೇ, ಇಂದು ಯಾವ ಉತ್ಸವವೂ ಇಲ್ಲ, ಯಾವ ಹಬ್ಬವೂ ಇಲ್ಲ. ನಮ್ಗೆ ಹೇಗ್ ರಜೆ ಕೊಟ್ಬಿಡ್ತೀರಾ ನೀವು? ನಾವ್ ಆತರ ರಜೆ ತಗೊಳ್ಳೋದಿಲ್ಲ, ನಾವು ಹೋಗೋದಿಲ್ಲ. ಅಯ್ಯೋ ಮೂರ್ಖರೇ, ನಾವು ಯಾವಾಗ ಬೇಕಾದ್ರೂ ನಿಮಗೆ ರಜೆ ಕೊಡುತ್ತೇವೆ. ಹೋಗಿ ಇಲ್ಲಿಂದ, ಇಲ್ಲದಿದ್ದರೆ ಜೀವನ ಪರ್ಯಂತ ರಜೆ ಕೊಡುತ್ತೇವೆ. ಜೀವನ ಪರ್ಯಂತ ರಜೆ? ಗುರುಗಳೇ, ಯಾಕೆ ಕುಪಿತಗೊಳ್ಳುತ್ತಿದ್ದೀರಿ? ನೀವು ಇಷ್ಟು ವಿನಂತಿ ಮಾಡುತ್ತಿರುವುದರಿಂದ ನಾವು ಹೋಗುತ್ತಿದ್ದೇವೆ ಗುರುಗಳೇ, ಹೋಗ್ತಿದ್ದೀವಿ ಗುರುಗಳೇ, ಹೋಗ್ತಾ ಇದೀವಿ. ಹೋಗಿ. ನೋಡ್ತೀನಿ ಇವ್ರು ಹೋದರೋ ಇಲ್ಲವೋ. ಇಲ್ಲದಿದ್ದರೆ ಈ ಮೂರ್ಖರು ನಮಗೆ ತಯಾರಾಗಲು ಬಿಡುವುದಿಲ್ಲ. ನೋಡಿದ್ಯಾ, ನಾನು ಹೇಳ್ದೆ ಅಲ್ವಾ, ಕೋಣೆಯಲ್ಲಿ ಸುಂದರ ಬಾಲೆ ಇದ್ದಾಳೆ. ಅವಶ್ಯವಾಗಿ ಸುಂದರ ಬಾಲೆ ಸೌದಾಮಿನಿ ದೇವಿ ಆಗಿರಬಹುದು. ಗುರುಗಳ ಸಾಹಸ ನೋಡು. ಗುರು ಮಾತೆ ಇರೋವಾಗ್ಲೇ ಯಾವ್ದೋ ಸುಂದರ ಬಾಲೆನ ಕೋಣೆಯೊಳಗೆ ಕರೆದಿದ್ದಾರೆ. ಅಯ್ಯೋ ಮೂರ್ಖರೇ, ನಾವೇ ಇದು. ಗುರುಗಳಿಗೆ ಸ್ತ್ರೀಯರ ಶಾಪ ತಟ್ಟಿದೆ, ಶಾಪ. ನಮ್ ಗುರುಗಳು ಮೇಲಿಂದ ಕೆಳಗ್ವರೆಗೂ ಸ್ತ್ರೀ ಆಗ್ಬಿಟ್ಟಿದ್ದಾರೆ. ಆಗಿಲ್ಲ, ಸ್ತ್ರೀಯ ರೂಪವನ್ನು ಧರಿಸಿದ್ದೇವೆ. ಯಾಕೆ ಗುರುಗಳೇ? ಈಗ ಭಜನಿ ದೇವಿಯ ಸತ್ಯವನ್ನು ಎಲ್ಲರೆದುರು ಬಯಲು ಮಾಡಲು ಉಳಿದಿರುವುದಿದೊಂದೇ ಉಪಾಯ. ನೀವಿಬ್ಬರು ನಡೆಯಿರಿ, ನಾವು ತಯಾರಾಗಬೇಕು. ಇಲ್ಲ, ಹೋಗಲ್ಲ ಗುರುಗಳೇ. ಯಾಕೆ? ವರ್ಣಮಾಲಳಿಗೆ ಹೇಳುವಿರೆ? ಇಲ್ಲ ಗುರುಗಳೇ. ಸೌದಾಮಿನಿ ದೇವಿಗೆ ನಮ್ಮ ಬಗ್ಗೆ ಚಾಡಿ ಹೇಳುವಿರೆ? ಇಲ್ಲ ಗುರುಗಳೇ. ನಮಗೆ ಬೇರೆ ಯಾರ ಭಯವೂ ಇಲ್ಲ. ನೀವು ನಡೆಯಿರಿ, ನಾವು ತಯಾರಾಗಬೇಕು. ನೀವೊಬ್ರೇ ಹೋಗೋ ಹಾಗಿಲ್ಲ ಗುರುಗಳೇ. ಅಂದರೆ ಅಂದ್ರೆ ನಾವು ನಿಮ್ ಜೊತೆ ಬರ್ತೀವಿ ಗುರುಗಳೇ. ಓಹೋ ಹೋ 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 ಹೋ, ಸರಿ, ಖಂಡಿತವಾಗಿ ಬರಬಹುದು. ಆದರೆ ನೀವು ನಮ್ಮೊಟ್ಟಿಗೆ ಬರಬೇಕೆಂದರೆ ಸ್ತ್ರೀ ರೂಪವನ್ನು ಧರಿಸಬೇಕು. ಸ್ತ್ರೀ ರೂಪವನ್ನು ಧರಿಸಿ ನಮ್ಮೊಟ್ಟಿಗೆ ಬನ್ನಿ. ನಾವು ಈಗಲೇ ಸ್ತ್ರೀ ಆಗುತ್ತೇವೆ. ದ್ವಾರವನ್ನು ಮುಚ್ಚುತ್ತೇವೆ. ಓಹೋ, ಅಮ್ಮ ಶಾರದಾ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಿ? ಇಲ್ಲಿ ಏನು ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗಿ ಏನ್ ಮಾಡೋದು? ಅಂದ್ರೆ ಹೊರಗೆ ಹೋಗಿ ಸುತ್ತಾಡಿ ಶುದ್ಧವಾದ ಗಾಳಿ ತಗೊಳ್ಳಿ. ತುಂಬಾ ಗಾಳಿ ಕುಡಿಸ್ತಿದ್ದೀರಲ್ಲಪ್ಪ, ಇಲ್ಲಿನ ವಾತಾವರಣ ಬದಲಾಗ್ತಾ ಇದೆಯಲ್ಲ. ಏನೋ ದೊಡ್ಡ ಉಪಾಯ ಓಡ್ತಿದೆ ಇವ್ರ ತಲೆಯಲ್ಲಿ. ಅದ್ರ ಯಾವ ಅವಶ್ಯಕತೆನೂ ಇಲ್ಲ. ಈ ನಗರದಲ್ಲಿ ನಡೆಯೋ ಎಲ್ಲಾ ವಿಷಯನೂ ನಮ್ಗೆ ಇಲ್ಲಿದ್ದೇ ಗೊತ್ತಾಗುತ್ತೆ. ಹೌದಾ? ಹಾಗಾದ್ರೆ ನಿಮ್ಗೆ ಇದೂ ಗೊತ್ತಾಗಿರ್ಬೇಕು. ನಗರದಲ್ಲಿ ಎಲ್ಲರ ಆಸೆಗಳನ್ನು ಪೂರ್ತಿ ಮಾಡುವ ಚಮತ್ಕಾರಿ ಭಜನಿ ದೇವಿ ಬಂದಿದ್ದಾರೆ. ಇಲ್ವಲ್ಲ? ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ ಅಲ್ವಾ? ಹೋಗಿ ಭೇಟಿ ಮಾಡಿ ಅವರು ತಂದಿರುವ ಶ್ರೀ ಕೃಷ್ಣನನ್ನು ದರ್ಶನ ಮಾಡಿ. ನಡೀರಿ ಅಮ್ಮ, ಹೋಗೋಣ. ಎತ್ಕೊಳ್ಳಿ, ನೀವು ನಿಮ್ಮ ಕೋಲ್ ಎತ್ಕೊಳ್ಳಿ, ನಾನು ಪೂಜೆ ಸಾಮಗ್ರಿ ತಗೊಂಡ್ಬರ್ತೀನಿ. ನಡೀರಿ, ಎತ್ಕೊಳ್ಳಿ. ನಡೀರಿ ಅಮ್ಮ. ಇರಿ, ಏನ್ ಹೊರಟ್ಬಿಟ್ರಿ? ಭಾಸ್ಕರನ್ನು ಕರ್ಕೊಂಡು ಹೋಗಿ, ಅವನಿಗೂ ಭಜನಿ ದೇವಿ ಆಶೀರ್ವಾದ ಸಿಗ್ಬೇಕಲ್ವಾ? ಓಹೋ, ಇದಾ ನಿಮ್ ಉಪಾಯ? ನಮ್ ಎಲ್ಲರನ್ನೂ ಹೊರಗ್ ಹಾಕಿ ನೀವ್ ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು ಅಂತನಾ? ಎಷ್ಟು ಮುಗ್ದೆ ನಮ್ಮಮ್ಮ ಹಾಗೂ ನಿಮ್ಮಮ್ಮ. ನಿಮ್ ಯೋಜನೆನೇ ಗೊತ್ತಾಗಿಲ್ಲ. ಇವ್ರಿಬ್ರಿಗೂ ಹೇಗಾದ್ರೂ ಮಾಡಿ ನಾನೇ ತಿಳಿಸ್ಬೇಕು. ನಡೀರಿ ಅಮ್ಮ.
ನಿಂಗ್ ಗೊತ್ತಾಯ್ತಾ? ಹೌದು ಅಮ್ಮ, ಎಲ್ಲ ಗೊತ್ತಾಯ್ತು. ಈಗ ನೀವೇನ್ ಮಾಡ್ತಾ ಇದ್ದೀರಾ? ಸ್ವಚ್ಛ ಮಾಡ್ತಾ ಇದ್ದೀನಿ. ಪಾಪ ನೀನು ಇಡೀ ದಿನ ಮನೆ ಎಷ್ಟು ಕೆಲಸಗಳನ್ನು ಮಾಡ್ತೀಯ, ನಾನು ನಿನಗೆ ಸಹಾಯ ಮಾಡ್ಬೇಕಲ್ವಾ? ಹಾಗಾದ್ರೆ ಇನ್ನೊಂದ್ ಕೆಲ್ಸ ಮಾಡಿ, ಏನು? ನಮ್ ಜೊತೆ ಬನ್ನಿ. ನಾನು ಯಾಕೆ ಬರ್ಲಿ? ಭಾಸ್ಕರ್ನ ನೋಡ್ಕೊಳಕ್ಕೋಸ್ಕರ. ಹಾಳಾಯ್ತಾ ನಿಮ್ ಉಪಾಯ? ಹೆಂಗೆ ನಾವು? ನಾನು ಬರೋದಕ್ಕಾಗಲ್ಲ ಅಮ್ಮ. ಯಾಕೆ ಬರಕ್ಕಾಗಲ್ಲ? ಯಾಕಂದ್ರೆ ಅಪ್ಪ ಕಾಲ್ ಚಾಚ್ಕೊಂಡು ನಿದ್ದೆ ಮಾಡ್ಬೇಕಂತೆ. ಯಾಕಂದ್ರೆ ಅಲ್ಲಿ ಸ್ತ್ರೀಯರಿಗೆ ಬರುವ ಅನುಮತಿ ಮಾತ್ರ ಇದೆ. ಓ ಹೌದಾ? ಹಾಗಾದ್ರೆ ಭಾಸ್ಕರನು ಕರ್ಕೊಂಡು ಹೋಗಕ್ಕಾಗಲ್ಲ? ಶಾರದಾ, ಏನ್ ಮಾತಾಡ್ತಿದ್ಯಾ ನೀನು? ಭಾಸ್ಕರ ಇನ್ನು ಮಗು. ಇವಾಗೇನೋ ಮಗು ಆಗಿದ್ದೀನಿ, ಆದ್ರೆ ನಾನು ಪುರುಷನೇ ತಾನೇ. ಮತ್ತೆ ಇಷ್ಟು ದೊಡ್ಡ ಸಾಧ್ವಿಯಿಂದ ಆಶೀರ್ವಾದ ಪಡೆಯೋದನ್ನ ಯಾಕೆ ತಡೀತಿದ್ಯಾ ನೀನು? ನೀವು ಬರ್ಲೇಬೇಕು, ಇವನ್ನ ನೋಡ್ಕೊಳ್ಳೇಬೇಕು. ಮಕ್ಕಳನ್ನ ಎತ್ಕೊಂಡು ಹೋಗೋ ಕಳ್ರು ಬಂದಿದ್ದಾರೆ ನಗರದಲ್ಲಿ ಅಂತ ಕೇಳಿದೀವಿ. ಏನಂದ್ರಿ? ಮಕ್ಳ ಕಳ್ಳನ? ಆದ್ರೆ ನಾನು ಬರ್ತಿದ್ದೀನಿ. ಅಮ್ಮ, ಹೊಡಿಬೇಡಿ. ಭಾಸ್ಕರನ ಎತ್ಕೋತೀನಿ. ಧನ್ಯಮನಿ, ಹೇಳಿ ಗುರುಗಳೇ. ಯಾವುದೇ ಸ್ಥಿತಿಯಲ್ಲೂ ನಮ್ಮ ಸತ್ಯ ಯಾರಿಗೂ ಗೊತ್ತಾಗಬಾರದು. ಆಗಲಿ. ವರ್ಣಮಾಲಾ ನಮ್ಮನ್ನು ಕಂಡು ಹಿಡಿಯದಿದ್ದರೆ ಸಾಕು. ಗುರುಗಳೇ, ಖಂಡಿತವಾಗ್ಲೂ ಕಂಡಿಡಿಯಕ್ಕಾಗಲ್ಲ. ನಿಮ್ಮಂತಹ ವ್ಯಭಿಚಾರಿಯನ್ನು ವಿಜಯನಗರವೇ ಕಂಡು ಹಿಡಿಯಲಿಲ್ಲ. ಮುಗ್ಧರಾದ ಗುರುಮಾತೆ ಹೇಗೆ ಕಂಡು ಹಿಡಿಯುವರು? ಏನು ಹೇಳಿದ್ರಿ? ಚಮತ್ಕಾರಿ ಅಂದೆ. ನಿಮ್ಮನ್ನೆಲ್ಲೋ ನೋಡಿದ್ದೀವಿ ಎಂದು ಎನಿಸುತ್ತಿದೆ. ಎಲ್ಲೂ ಇಲ್ಲ. ಎಲ್ಲೂ ನೋಡಿಲ್ಲ. ಧ್ವನಿಯು ಕೇಳಿದಂತಿದೆ. ಮುಖವನ್ನು ತೋರಿಸಿ. ಇಲ್ಲ, ಖಂಡಿತವಾಗಿಯೂ ತೋರಿಸುವುದಿಲ್ಲ. ಅಯ್ಯೋ, ತೋರಿಸಿ. ಒಂದು ಸ್ತ್ರೀ ಇನ್ನೊಂದು ಸ್ತ್ರೀಗೆ ಮುಖ ತೋರಿಸಿ. ಏಕೆ ನಾಚಿಕೆ? ಎಂತಹ ಸ್ತ್ರೀ ನೋಡು. ಯಾವುದೇ ಸಂಸ್ಕಾರವಂತ ಮಹಿಳೆ ಇನ್ನೊಂದು ಮಹಿಳೆ ಎದುರಿಗೂ ಸೆರಗು ಮುಚ್ಚಿಕೊಳ್ಳುತ್ತಾಳೆ. ನಿಮ್ಮ ಪತಿ ನಿಮಗೆ ಸಂಸ್ಕಾರ ಕಲಿಸಿಲ್ಲವೇ? ಎಷ್ಟು ದೊಡ್ಡ ಮೂರ್ಖರ ನಿಮ್ ಯಜಮಾನ್ರು. ಸಂಸ್ಕಾರ ಇದೆಯೋ ಇಲ್ಲವೋ ನಿಮ್ಮ ಗಂಡನಲ್ಲಿ? ನಿಮ್ಮ ಗಂಡ ಪಂಡಿತನೋ ಕಪಟಿಯೋ ಅಥವಾ ದ್ರೋಹಿಯೋ? ನನಗೇಕೆ ಹೊಡೆದಿರಿ? ಹುಷಾರು. ನಮ್ಮ ದೈವ ಸ್ವರೂಪಿ ಸ್ವಾಮಿಗಳಿಗೆ ಏನಾದರೂ ಹೇಳಿದರೆ ಸರಿ ಇರುವುದಿಲ್ಲ. ನಮ್ಮ ಸ್ವಾಮಿಗಳಲ್ಲಿ ಇನ್ನು ನೀವಲ್ಲಿ? ಹಾಗಾದ್ರೆ ನಮಗೇಕೆ ಹೊಡೆದಿರಿ? ನಾವು ನಿಮ್ಮ ಪತಿಗೆ ಮೂರ್ಖ, ಕಪಟಿ, ದ್ರೋಹಿ ಎಂದು ಕರೆದವಾ? ಅಯ್ಯೋ, ಮತ್ತೆ ಹೊಡೆದ್ರಲ್ಲ. ನಮ್ಮ ಸ್ವಾಮಿಗಳ ಹೆಸರನ್ನು ಸಹ ನೀವು ಹೇಳುವ ಹಾಗಿಲ್ಲ, ತಿಳಿತೆ? ನೋಡಿದ್ವಿ ಗುರುಗಳೇ, ಒಂದ್ಸಲ ಯೋಚನೆ ಮಾಡಿ. ಈ ಕಾರ್ಯಕ್ರಮದ ಆರಂಭ ನಿಮ್ಗೆ ಹೊಡೆಯೋದ್ರ ಮುಖಾಂತರ ಆಯ್ತು. ಇನ್ ಮುಂದೆ ಏನಾಗುತ್ತೋ ನೋಡ್ಬೇಕು. ಇರೋದ್ರಲ್ಲೇ ಕೆಟ್ಟದಾಗುತ್ತೆ, ಇನ್ನೇನಾಗುತ್ತೆ? ಸರಿಯಾಗಿ ಹೇಳ್ದೆ. ಪಂಡಿತ ರಾಮಕೃಷ್ಣ, ಇವರ ಕೈಗಳು ಮಹಿಳೆಯರ ತರ ಕಾಣಿಸ್ತಿಲ್ವಲ್ಲ? ಅವನು ನಮ್ಮನ್ನು ಹೀಗೇಕೆ ದೃಷ್ಟಿಸಿ ನೋಡುತ್ತಿರುವನು? ಅವನಿಗೆ ನಮ್ಮ ಮೇಲೆ ಸಂದೇಹವೇನಾದರೂ ಬಂದಿದೆ? ಗುರುಗಳೇ, ಈಗಾಗಲೇ 2 ಬಾರಿ ಒದೆ ತಿಂದಿದ್ದೀರಾ. ಅನುಮಾನ ಹಾಗೇ ಆಗುತ್ತೆ. ನಾವು ಇಲ್ಲಿ ನಿಂತಿರುವುದು ಎತ್ತಕ್ಕೆ. ನಡೀರಿ, ಮೊದಲು ನಿಧಾನವಾಗಿ ನಡೀರಿ. ನಾವು ಮಹಿಳೆಯರು. ಹೌದು. ಇವರ ಕೈಕಾಲು ಮಹಿಳೆಯರ ತರ ಇಲ್ವಲ್ಲ? ಇವರ ನಡೆಯು ಏನೋ ತಪ್ಪಾಗಿದೆ. ನನ್ ದೃಷ್ಟಿಯಿಂದ ನೋಡು ಅಪ್ಪ, ಈ ತಪ್ಪಿನ ಹೆಸರು ಕಪಟಿ ತಾತಾಚಾರ್ಯ. ನಂಬಿಕೆ ಇಲ್ಲ ಅಂದ್ರೆ ಹತ್ರ ಹೋಗ್ ನೋಡು. ಇವ್ರು ಏನಾದ್ರೂ ಮಕ್ಕಳ ಕಳ್ಳರಾಗಿರ್ಬೋದಾ? ಇಲ್ಲಿಗೆ ಬರ್ತಿದ್ದಾನೆ.
ಇವ್ರನ್ನ ಇಲ್ಲಿ ಕರ್ಕೊಂಡೇ ಬರಬಾರ್ದಾಗಿತ್ತು. ಅಮ್ಮ ನೋಡಿ ಅಲ್ಲಿ ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ. ಬನ್ನಿ ಅಮ್ಮ. ಇದರ ಬೆಲೆ ಎಷ್ಟು? ತುಂಬಾ ಚೆನ್ನಾಗಿದೆಯಲ್ಲ. ಗುರುಗಳೇ, ಆಮೇಲೆ ಬರ್ತೇನೆ, ನಡಿ ಸೋದರಿ. ಎಲ್ಲಿಗೆ ಹೋಗುವುದು, ಎಲ್ಲಿಗೆ ಹೋಗುವುದು? ತಪ್ಪಿಸಿಕೊಂಡೆವು. ಎದ್ದೇಳಿಸಿ. ಎಪ್ಪಿಸ್ತಿದೀವಿ. ಬನ್ನಿ. ಈಗ ಸಿಕ್ಕಾಕೋತಾರೆ ಗುರುಗಳು. ರಾಮ, ಅಯ್ಯೋ ಭಗವಂತ, ಎತ್ಕೊಳ್ಳಿ. ಅಯ್ಯೋ, ಇಲ್ಲಿ ಏನ್ ಎತ್ಕೊಳ್ಳಿ? ನಮ್ಮ ಈ ಸ್ತ್ರೀಲೋಲ ಪತಿನ ಎತ್ಕೊಳ್ಳಿ. ನನ್ನಂಥ ರೂಪವಂತೆ ಗುಣವಂತೆನ ಬಿಟ್ಬಿಟ್ಟು ಪರಸ್ತ್ರೀಯರ ಹಿಂದೆ ಓಡ್ತಾ ಇದ್ದಾರೆ. ಓಹೋ, ಎಷ್ಟು ನಾಟಕ ಮಾಡ್ತೀಯ? ನನ್ನ ಹತ್ರ ಏನು ಮಾಡಿಲ್ಲ. ನೀನ್ ಹಾಗೆ ಹೀಗೆ ಏನ್ ಮಾಡ್ತಾ ಇದ್ಯಾ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನನ್ನ ಮರ್ಯಾದೆ ಕಳೆದಿಯಲ್ಲ ನೀನು. ಓಹೋ ಅಮ್ಮ, ನಿನ್ನ ಮರ್ಯಾದೆಗೆ ನಾನು ಏನು ಮಾಡಿಲ್ಲ. ಎಲ್ಲ ಚೆನ್ನಾಗೇ ಇದೆ, ಸುಮ್ಮನೆ ಇರು. ನಿಮ್ಮಿಬ್ರು ನಾಟಕದ ಮಧ್ಯದಲ್ಲಿ ಆ ನಾಟಕ ಚಕ್ರವರ್ತಿ ಕೈಯನ್ನು ತಪ್ಪಿಸ್ಕೊಂಡ್ರು. ಅಪ್ಪ, ಇನ್ಯೂರ್ ನೀವೇ ನೋಡ್ಕೊಳ್ಳಿ. ನೋಡಿ, ನನ್ ಮಾತ್ ಕೇಳಿ. ಅಲ್ಲಿ 3 ಪುರುಷರು ಸ್ತ್ರೀಯರ ವೇಷ ಹಾಕೊಂಡಿದ್ದಾರೆ. ಅವರು ಸ್ತ್ರೀಯರಲ್ಲ, ಅವರು ವೇಷ ಹಾಕಿದ್ದಾರೆ. ನಾನು ಅವ್ರನ್ನೇ ನೋಡ್ತಾ ಇದ್ದೆ. ನಿಮ್ಮ ಅಸಲಿ ಮುಖನ ನಾವು ನೋಡಿದಾಗಿದೆ. ಏನ್ ಅಸಲಿ ಮುಖ ನೋಡ್ದೆ? ನಾನು ಏನು ಮಾಡಿಲ್ಲ. ಬೇಕಿದ್ರೆ ಭಾಸ್ಕರನ್ ಕೇಳು, ಅವನ್ ಮನ್ಸು ಶುದ್ಧವಾಗಿರುತ್ತೆ. ಭಾಸ್ಕರ, ಹೇಳು. ಭಾಸ್ಕರ್, ಹೇಳು ಮಗನೇ. ನಾನೇನು ಮಾತಾಡಲ್ಲ ನಿಮ್ಮಿಬ್ರು ಮಧ್ಯದಲ್ಲಿ. ಅಮ್ಮ ನೋಡಿ, ಭಾಸ್ಕರನು ಏನು ಹೇಳ್ತಾ ಇಲ್ಲ. ಇವ್ನ್ ಕರ್ಕೊಂಡ್ ಬಂದಿದ್ದೆ ನನ್ ದೊಡ್ಡ ತಪ್ಪಾಯ್ತು. ಇಲ್ಲಿ ಇವ್ನ್ ಮನೇಲೇ ಇದ್ರೆ ಚೆನ್ನಾಗಿರೋದು. ಹೌದು. ನೋಡಿ, ದರ್ಶನ ಶುರುವಾಗಿದೆ. ಸಾಲಲ್ಲಿ ನಿಂತು ದರ್ಶನ ಮಾಡಿ ಹೋಗಿ. ಹಾ, ನೀವ್ ಅವಾಗ ಪರಸ್ತ್ರೀಯರ ದರ್ಶನ ಮಾಡ್ಬೋದು ಅಂತ ಅಲ್ವಾ? ಶಿವ, ಮಗು ಮುಂದೆ ಏನ್ ಮಾತಾಡ್ತಿದ್ಯಾ ನೋಡು. ಅವ್ನು ನಿನ್ನೆ ನೋಡ್ತಿದ್ದಾನೆ. ಒಂದ್ ಕೆಲ್ಸ ಮಾಡೋಣ, ಇವನನ್ನ ಪುನಃ ಮನೆಗೆ ಕಳಿಸ್ಬೇಡ. ಹೇಗಿದ್ರು ದರ್ಶನ ಆದ್ಮೇಲೆ ಭಜನೆ ಕೀರ್ತನೆ ಎಲ್ಲ ಶುರುವಾಗುತ್ತೆ. ಸರಿಯಾಗಿ ಹೇಳಿದ್ರಿ ಅಮ್ಮ. ಹೌದು ಅಮ್ಮ, ಸರಿಯಾಗಿ ಹೇಳ್ದೆ. ಸರಿನೇ ಅಮ್ಮ. ನನ್ ಮೇಲ್ ನಂಬಿಕೆನೇ ಇಲ್ಲ ಅಂದ್ಮೇಲೆ ನಾನು ಇಲ್ಲಿಂದ ಹೊರಡ್ಲೇಬೇಕು. ಹೇಗೂ ತುಂಬಾ ಸುಸ್ತಾಗಿದೆ. ಭಾಸ್ಕರನಿಗೆ ತುಂಬಾ ಸುಸ್ತಾಗಿದೆ ಅಲ್ವಾ? ಭಾಸ್ಕರ, ಸುಸ್ತಾಗಿದೆ ಅಲ್ವಾ? ಸರಿ, ಹೊರಡು. ಹೋಗಿ ಅವನನ್ನ ಚೆನ್ನಾಗಿ ನಿದ್ದೆ ಮಾಡಿಸು. ಹಾ, ಸರಿ ಮಾಡ್ತೀನಿ. ನಾವು ಹಂಸದ ದರ್ಶನಕ್ಕೆ ಬಂದಿದ್ದೆವು. ಆಗಿದ್ದೇನು, ಮೊದಲು ಆ ಕಪ್ಪೆಯಿಂದ ಹೊಡೆತ ತಿಂದೆವು. ಈಗ ಮೊಲ ಪುತ್ರನ ಜೊತೆ ನಮ್ಮ ಹಿಂದೆ ಬಿದ್ದಿದ್ದಾನೆ. ಗುರುಗಳೇ, ನೀವು ಯಾವ ಹಂಸವನ್ನ ನೋಡ್ಬೇಕು ಅಂತಿದ್ರು ಅದು ನಿಮ್ಮ ಮುಂದೆನೇ ಇದೆ. ನೋಡಿ, ಮಾಡ್ಕೊಳ್ಳಿ ದರ್ಶನ. ಹುಚುಕುಚು 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 ಹುಚುಕುಚು. ನಾವು ಮೊದಲೇ ಹೇಳಿದ್ದೆವು, ಇವರು ಅದ್ಭುತ, ಚಮತ್ಕಾರಿ. ಈಗ ಇವರು ನಮ್ಮವರಾಗುತ್ತಾರೆ. ದನಿ, ಗುರುಗಳು ಊಸರು ಒಳ್ಳಿಗಿಂತ ಬೇಗ ಬದಲಾಗ್ತಾರಲ್ಲ. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಗುರುಗಳೇ, ನೀವೇ ಹೇಳಿದ್ರಲ್ಲ ಇವಳು ಕಪಟಿ ಅಂತ. ಯಾವ ಮೂರ್ಖ ಹೇಳುತ್ತಾನೆ ಇವಳು ಕಪಟಿ ಎಂದು? ನೀವೇ ಹೇಳಿದ್ರಲ್ಲ ಗುರುಗಳೇ. ಮೂರ್ಖರು ಯಾರೆಂದರೆ ಅವಳ ಪ್ರತಿಭೆಯನ್ನು ಕಂಡುಹಿಡಿಯಲಾರದವರು. ಈಗ ನಾವು ಇಡೀ ರಾತ್ರಿ ಇಲ್ಲಿ ಅವಳ ಭಜನೆಯನ್ನು ಕೇಳುತ್ತಾ ಕಾಲ ಕಳೆಯುತ್ತೇವೆ. ಗುರುಗಳೇ, ಈಗ ಬೇರೆ ಏನು ದಾರಿ ಉಳಿದಿಲ್ಲ. ಅಲ್ಲಿ ನೋಡಿ, ಗುರುಮಾತೆ. ವರ್ಣಮಾಲಾ, ನಡೀರಿ. ನಿಲ್ಲಿ ಗುರುಗಳೇ, ಅಲ್ಲಿ ಪಂಡಿತ ರಾಮಕೃಷ್ಣ. ಈಗ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ಈಗ ಏನು ಮಾಡುವುದು? ಮುಂದೆ ಹಳ್ಳ, ಹಿಂದೆ ಬಾವಿ. ಈಗ ನಮ್ಮ ಕತೆ ಮುಗಿಯಿತು. ನಡೀರಿ.
ಇವತ್ತು ಅಪ್ಪ ಮಗ ಇಬ್ರು ಶಾಂತಿಯಿಂದ ನಿದ್ದೆ ಮಾಡಿ ರಾತ್ರಿ ಕಳೆಯೋಣ. ಹಾ ನೋಡು, ನಿನ್ನ ಗಂಟೆ ಚಿಕ್ಕಪ್ಪ ಆಗ್ಲೇ ಮಲಗಾಯ್ತು. ನೀನ್ ನನ್ ಸಿಂಹದ್ ಮರಿ ಅಲ್ವಾ? ಹಾ ನಿನ್ಗೆ ಒಂದ್ ಮಾತು ಹೇಳ್ತೀನಿ. ಸಿಂಹಕ್ಕೂ ವಿಶ್ರಾಂತಿ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ನೀನ್ ಮಲ್ಕೋ, ನನ್ನೂ ಮಲ್ಗೋದಕ್ ಬಿಡು, ಸರಿನಾ? ಮಲಗು ಭಾಸ್ಕರ. ಇಲ್ಲಿ ಕೇಳು, ನೀನ್ ನನ್ ಸಿಂಹದ್ ಮರಿ ಅಲ್ವಾ? ಹಾ ನಿನ್ಗೆ ಒಂದ್ ಮಾತು ಹೇಳ್ತೀನಿ. ಸಿಂಹಕ್ಕೂ ವಿಶ್ರಾಂತಿ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ನೀನ್ ಮಲ್ಕೋ, ನನ್ನೂ ಮಲ್ಗೋದಕ್ ಬಿಡು, ಸರಿನಾ? ದೇವ್ರೆ, ಇವನ್ಗೆ ಲಾಲಿ ಹಾಡ್ಬೇಕು ಅನ್ಸತ್ತೆ. ಲಾಲಿ ಹಾಡ್ತೀನಿ, ನೀನ್ ಮಲ್ಕೋಬೇಕು. ಹಾ ಲಾಲಿ ಚೆನ್ನಾಗಿದ್ರೆ ಮಲ್ಕೋತೀನಿ. ಹಾ ಮಲಗು 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 ಭಾಸ್ಕರ. ಮುಂದಕ್ಕೂ ಏನಾದ್ರೂ ಹಾಡಿ. ಹಾಡ್ತಿದ್ದೀನಿ, ಲಾಲಿ ಹಾಡ್ತಿದ್ದೀನಿ. ಮಲಗು ಕಂದ. ಶಾರದಾ ಅಜ್ಜಿ ಎಲ್ಲಿದ್ದೀರಾ? ಅಪ್ಪ ನನ್ನ ಮಲಗಿಸುವ ನೆಪದಲ್ಲಿ ಕೊಲ್ಲುತ್ತಿದ್ದಾರೆ. ವಾ, ಅತೀ ಸುಂದರ. ಹುಚುಕುಚು ಹುಚುಕುಚು. ಅಬ್ಬಾ, ಅತಿ ಉತ್ತಮ, ಅತಿ ಸುಂದರ. ಆರಂಭ ಆಗೋದಕ್ಕಾದ್ರೂ ಬಿಡಿ. ಆಮೇಲೆ ಎಷ್ಟು ಪ್ರಶಂಸೆ ಬೇಕೋ ಅಷ್ಟ್ ಮಾಡ್ಕೊಳ್ಳಿ. ಮಲಗು ಮಲಗು. ಅಪ್ಪ ಮಲ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಇವ್ರ ಲಾಲಿಯಿಂದ ನನ್ನ ನಿದ್ರೆ ಹಾಳಾಗಿರೋದು. ಎದ್ದೇಳಿ ಎದ್ದೇಳಿ, ಪಂಡಿತ ರಾಮಕೃಷ್ಣರೇ ಎದ್ದೇಳಿ. ಯಾರದು? ಏನು? ಯಾರನ್ನಾದ್ರೂ ಎಪ್ಸೋ ಸಮಯನ ಇದು? ಮಧ್ಯರಾತ್ರಿ ಆಗಿದೆ. ಒಂದು ಭಯಂಕರವಾದ ಸೂಚನೆ ಇದೆ. ಒಂದೇ ರಾತ್ರಿಯಲ್ಲಿ ವಿಜಯನಗರದಲ್ಲಿ ಅನೇಕ ಮಕ್ಕಳು ಕಾಣೆಯಾಗಿವೆ. ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಮಕ್ಕಳ ಕಳ್ತನ ಆಗಿದ್ಯಾ? ಅಯ್ಯೋ, ಭಾಸ್ಕರ ಭಾಸ್ಕರ ಭಾಸ್ಕರ.
ನಮ್ಮನ್ನು ಏನಾದ್ರೂ ಕಾಪಾಡಿ, ಮಾಡಿ, ನಮಗೆ ನಮ್ಮನ್ನು ಸಹಾಯ ಕಾಪಾಡಿ. ಮಾಡಿ. ಶಾಂತರಾಗಿ ಕಾಪಾಡಿ. ಶಾಂತರಾಗಿ ಒಬ್ಬೊಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ. ನನ್ನ ಮಗುವನ್ನು ಯಾರೋ ಕದ್ದುಕೊಂಡು ಹೋಗಿದ್ದಾರೆ, ಕೊತ್ವಾಲರೇ ಕಾಪಾಡಿ. ನಮ್ಮ ಮಕ್ಕಳನ್ನ ಕಾಪಾಡಿ ಕೋತ್ವಾಲರೇ. ಮಹಾರಾಜರಿಗೆ ಹೇಳಿ ಅವ್ರೇನಾದ್ರೂ ಮಾಡ್ತಾರೆ. ಹಾ ನೋಡಿ ನೋಡಿ, ನಿಮ್ಮ ಸಮಸ್ಯೆಗಳೆಲ್ಲ ಮಹಾರಾಜರಿಗೆ ತಲುಪಿದೆ. ಮಹಾರಾಜರು ಅದರ ಬಗ್ಗೆಯೇ ಯೋಚಿಸುತ್ತಿದ್ದಾರೆ. ನನ್ನ ಕಂದ ಭಾಸ್ಕರ, ನಾನ್ ನನ್ನ ಮಗುನ ನೋಡ್ಕೊಳೋದಕ್ಕೆ ಆಗ್ಲಿಲ್ಲ. ನಾನು ಯಾವ ಮುಖ ತೋರಿಸ್ಲಿ ಅಮ್ಮ ಶಾರದಾಗೂ? ನಮ್ಗೆ ಪ್ರತಿದಿನ ಏನಂತ ತೋರಿಸ್ತಿರೋ ಅದು ನಮಗ್ ಅಭ್ಯಾಸ ಆಗೋಗಿದೆ. ನೀವು ಚಿಂತೆ ಮಾಡ್ಬೇಡಿ. ಚಿಂತೆ ಮಾಡೋ ವಿಷಯನೇ ಅಮ್ಮ ಶಾರದಾ. ಹೇಗ್ ಹೇಳಿ ಅಮ್ಮ ಶಾರದಾ? ನಮ್ಮ ಭಾಸ್ಕರ ಕೋಣೆಲಿದ್ದಾನೆ, ಮಂಚದ ಕೆಳಗೆ. ಮಂಚದ ಕೆಳಗ? ಹಾ, ಥತ್ತಲಿಕ್ಕೆ ಸುಮ್ನೆ ಎಬ್ಬಲ್ಸ್ತಾ. ಬಾರೋ ಕಂದ, ಬಾರೋ 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 ಬಾರೋ, ಬಾ ಕಂದ ಬಾ. ಓ ಬಾ 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 ಬಾ. ಮಗುನ್ ಯಾರಿಲ್ಲಿಟ್ಟಿದ್ದು? ನಾವೇ ಇಟ್ಟಿದ್ದು. ನೀನು ಕತ್ತೆ ತರ ಕಾಲೆತ್ಕೊಂಡ್ ಮಲಗಿದ್ಯಲ್ಲ ಅವಾಗ. ಧನ್ಯವಾದಗಳು ಅಪ್ಪ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡ್ದೆ. ನನಗ್ ಉಸಿರಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈ ಇಬ್ರು ಮಹಾರಾಣಿಯರಿಗೆ ಬಿಟ್ಟಿದ್ರೆ ನನ್ನ ಇಡೀ ರಾತ್ರಿ ಮಂಚದ ಕೆಳಗೆ ಬಿಟ್ಟಿರೋರು. ಆದ್ರೆ ಇವನ್ನ ಮಂಚದ ಕೆಳಗೆ ಯಾಕೆ ಬುಟ್ಟಿಯಲ್ಲಿ ಇಟ್ಟಿದ್ದೀರಾ? ಮಕ್ಕಳ ಕಳ್ರಿಂದ ಅವನನ್ನ ಕಾಪಾಡಕ್ಕೆ. ಇವನನ್ನ ನೋಡ್ಕೊಳಕ್ಕೆ ನಿಮ್ಮಿಂದ ಆಗ್ಲಿಲ್ಲ. ಗೊರಕೆ ಹೊಡ್ಕೊಂಡ್ ನಿದ್ದೆ ಮಾಡ್ತಿದ್ರಿ. ನಿಮ್ಗಿದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಭಜನೆ ಮಾಡ್ಬೇಕಾದಾಗ ಕಳ್ಳನ್ ಬಗ್ಗೆ ಗೊತ್ತಾದ ತಕ್ಷಣ ಎಲ್ರು ಎಷ್ಟೊಂದ್ ಗಾಬರಿ ಆಗಿದ್ರು ಅಂತ. ನಾವ್ ಓಡ್ಕೊಂಡು ಎದ್ದು ಬಿದ್ದು ಹೇಗ್ ಬಂದ್ವಿ ನಮ್ಗೆ ಗೊತ್ತು. ಇಲ್ ಬಂದ್ ನೋಡಿದ್ರೆ ಏನ್ ನೋಡಿದ್ರಿ? ಪಂಡಿತ ರಾಮಕೃಷ್ಣರೇ, ಒಂದ್ ನಿಮಿಷ ಇರಿ. ಹೇಳು ಸರಿಯಾಗಿ ಏನ್ ನೋಡ್ದೆ? ಮಕ್ಳು ಕಳ್ರನ್ನಂತೂ ನೋಡಿಲ್ಲ ತಾನೇ? ಇಲ್ಲ, ನಾವ್ ನೋಡಿದ್ದು ನೀವು ಮಲ್ಕೊಂಡಿದ್ರಿ, ಮಗು ಅಳ್ತಾ ಇತ್ತು. ಅಮ್ಮಂಗೆ ಮೊದ್ಲೇ ಸಂದೇಹ ಇತ್ತು. ಪಂಡಿತ ರಾಮಕೃಷ್ಣರೇ, ಓ, ಹೇಳಿದ್ದಲ್ಲ ಸುಮ್ಮನೆ ಇರೋ ಅಂತ. ಯಾವ ಸಂದೇಹ? ಮಕ್ಳ ಕಳ್ಳ ಇಲ್ಲಿ ಇದ್ದಂತ ಸಂದೇಹನಾ? ಇಲ್ಲ, ನೀವ್ ಎಷ್ಟ್ರ ಮಟ್ಟಿಗೆ ಕೆಲ್ಸ ಮಾಡ್ತೀರಾ ಅಂತ. ನಮಗಲ್ಲ, ಅಮ್ಮಂಗೆ. ಏ ಭಗವಂತ, ಮಕ್ಳ ಕಳ್ಳ ನೀನ್ ನೋಡಿಲ್ಲ, ಅವನಿರೋ ಸಂದೇಹನೂ ಇಲ್ಲ, ಯಾವ ಕಳ್ಳನೂ ಮನೆಗ್ ಬಂದಿಲ್ಲ. ಆದ್ರೂ ಪಾಪ ಈ ಪುಟ್ಟ ಪುಟ್ಟ ಕಂದನ ಮಂಚದ ಕೆಳಗೆ ಬುಟ್ಟಿಯಲ್ಲಿಟ್ಟಿದ್ದೀರಾ. ಮಕ್ಕಳ ಕಳ್ರಿಗೆ ಮೂರ್ಖರನ್ನಾಗಿ ಮಾಡಲು. ಏನು? ಹೌದು, ಕಳ್ರನ್ನ ಮೂರ್ಖರನ್ನಾಗಿಸ್ಲು ನಾವು ಭಾಸ್ಕರನ್ನ ಮಂಚದ ಕೆಳಗೆ, ಅವನ್ ದಿಂಬನ್ನ ನಾವು ತೊಟ್ಲಲ್ಲಿ ಹಾಕಿಟ್ವಿ. ಅಯ್ಯೋ ದೇವ್ರೆ, ನನ್ನ ಮಗ ಮಕ್ಕಳ ಕಳ್ರಿಂದ ಉಳ್ಕೊಂಡ್ರು ಇವ್ರಿಬ್ರ ಕೈಯಿಂದ ಮಾತ್ರ ಉಳ್ಕೊಳ್ಳಲ್ಲ. ಈಗ ಅಪ್ಪಗ ಅರ್ಥ ಆಗಿರ್ಬೇಕು ಪ್ರತಿದಿನ ಇವರಿಬ್ರು ಕಾಟ ಹೇಗ್ ತಡ್ಕೋತೀನಿ ಅಂತ. ಹೋಗ್ಲಿ, ಇವಾಗಾದ್ರೂ ಅಪ್ಪಂಗ್ ನನ್ ಸಮಸ್ಯೆ ಅರ್ಥ ಆಯ್ತಲ್ಲ. ನೀವು ಆಜ್ಞೆ ನೀಡಿದರೆ ನಾನು ಹೇಳಬಹುದೇ? ಹೇಳಿ, ನೀವು ಹೇಳಿ. ನೀವೊಬ್ರೇ ಬಾಕಿ ಇರೋದು, ಹೇಳಿ. ನಾವು ನಿಮಗೆ ನೆನಪಿಸುತ್ತಿದ್ದೇವೆ, ಮಹಾರಾಜರು ನಿಮಗೆ ಆಸ್ಥಾನಕ್ಕೆ ಬರಲು ಹೇಳಿದ್ದಾರೆಂದು. ವಿಜಯನಗರಕ್ಕೆ ಆಪತ್ತು ಬಂದಿದೆ, ಮಕ್ಕಳ ಕಳ್ಳತನವಾಗುತ್ತಿದೆ. ಇದು ಸಂಕಟದ ಸಮಯ. ವಿಜಯನಗರಕ್ಕೆ ನಿಮ್ಮ ಅವಶ್ಯಕತೆ ಇದೆ. ಸಮಯವನ್ನು ವ್ಯರ್ಥ ಮಾಡದೆ ಆದಷ್ಟು ಬೇಗನೆ ಬನ್ನಿ. ಅಯ್ಯೋ, ಮೊದ್ಲು ಯಾಕೆ ಹೇಳಲಿಲ್ಲ? ನಾನು ಹೇಳಲು ಬಂದರೆ ನೀವು ಅವಕಾಶವನ್ನು ಕೊಡದೆ ನನಗೆ ಹೇಳಲು ಸಮಯವನ್ನೇ ಕೊಡಲಿಲ್ಲ. ಅಯ್ಯೋ, ನಡಿ 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 ನಡಿ. ಮಹಾರಾಜರೇ, ವಿಜಯನಗರದ ಜನರು ಚಿಂತಿತರಾಗಿದ್ದಾರೆ. ಮಹಾರಾಜರೇ, ಸಮಸ್ಯೆ ಗಂಭೀರವಾಗುತ್ತಿದೆ. ಹೌದು ಮಹಾರಾಜರೇ, ಪರಿಸ್ಥಿತಿಗಳು ಕೈಮೀರಿ ಹೋಗಿದೆ ಮಹಾರಾಜರೇ. ತುಂಬಾ ಮಕ್ಕಳ ಕಳ್ಳತನವಾಗುತ್ತಿದೆ ಮಹಾರಾಜರೇ. ಜನರನ್ನು ಸಂಭಾಳಿಸುವುದು ಕಷ್ಟವಾಗಿದೆ. ಪ್ರಣಾಮ ಮಹಾರಾಜರೇ. ಪ್ರಣಾಮಗಳು ಮಹಾರಾಜರೇ. ಪ್ರಣಾಮ ಗುರುಗಳೇ. ಇದು ನಿಜಕ್ಕೂ ಆತಂಕಕಾರಿ. ವೇಷ ಬದಲಿಸಿ ಹೀಗೆ ಮಾಡುವುದು ಅಪರಾಧ. ಇವರಿಗೆ ಹೇಗೆ ತಿಳಿಯಿತು ನಾವು ವೇಷವನ್ನು ಬದಲಿಸಿಕೊಂಡು ಅಲ್ಲಿಗೆ ಹೋದದ್ದು? ಅಪರಾಧ ಅಲ್ಲ ಮಹಾರಾಜರೇ, ಪಾಪ ಪಾಪ. ಖಂಡಿತವಾಗಿಯೂ ಇವನೇ ಹೇಳಿರಬೇಕು. ಹೇಳಿ ಗುರುಗಳೇ, ಸುಮ್ಮನೇಕೆ ಇದ್ದೀರಿ? ಇದು ಪಾಪವಲ್ಲದೆ ಮತ್ತಿನ್ನೇನು? ಪಾಪವಲ್ಲ, ಪಾಪವಲ್ಲ. ಪಾಪವಾಗಲು ಹೇಗೆ ಸಾಧ್ಯ ಮಹಾರಾಜರೇ? ಮಕ್ಕಳ ಕಳ್ಳ ರಾತ್ರಿಯ ಕತ್ತಲಲ್ಲಿ ಕಳ್ಳತನ ಮಾಡುತ್ತಿದ್ದಾನೆ. ಇದು ನಿಮ್ಮ ಪ್ರಕಾರ ಪಾಪವಲ್ಲವೇ? ಪಾಪವಲ್ಲ ಮಹಾರಾಜರೇ, ಇದೊಂದು ಘೋರ ಪಾಪ ಮಹಾರಾಜರೇ, ಘೋರ ಪಾಪ.
ಆ ಮಕ್ಕಳ ಕಳ್ಳನಿಗೆ ಇದಕ್ಕೆ ದಂಡನೆ ಖಂಡಿತವಾಗಿ ಸಿಗುತ್ತದೆ. ಸಿಗಬೇಕು, ಖಂಡಿತವಾಗಿ ಸಿಗಲೇಬೇಕು. ನಾವು ಅವನನ್ನು ಎಲ್ಲರ ಮುಂದೆ ಸಾಕ್ಷಿ ಸಮೇತ ಹಿಡಿದು ಖಂಡಿತವಾಗಿಯೂ ಭಸ್ಮ ಮಾಡುತ್ತಿದ್ದೆವು, ನಾವು ಗುಡಿಗೆ ಹೋಗದಿದ್ದರೆ. ಗುಡಿಯಲ್ಲ? ಹಾಗಾದ್ರೆ ಗುಡಿಯಲ್ಲಿ ವೇಷ ಹಾಕೊಂಡಿರೋ ಮಕ್ಕಳ ಕಳ್ರಲ್ಲ ನೀವಿದ್ರ? ಗುಡಿ? ಯಾವ ಗುಡಿಯ ಬಗ್ಗೆ ಮಾತನಾಡುತ್ತಿರುವಿರಿ ನೀವು? ನಾವು ನಮ್ಮ ಮನೆಯ ಗುಡಿಯಲ್ಲಿದ್ದೆವು. ಶ್ರದ್ಧೆಯಿಂದ ದೇವಿಯ ಧ್ಯಾನದಲ್ಲಿದ್ದೆವು. ಗುರುಗಳೇ, ಶಿವನ ಆರಾಧನೆ ಬಿಟ್ಟು ದೇವಿಯ ಆರಾಧನೆ ಯಾವಾಗಿಂದ ಶುರು ಮಾಡಿದ್ರಿ? ಆದರೆ ಏನಾಯಿತು ಪಂಡಿತ ರಾಮಕೃಷ್ಣ? ಆಗಾಗ ದಿನಚರಿಗಳು ಬದಲಾಗುತ್ತವೆ. ಹಾ ಹೌದು, ನಿಮ್ಮ ದಿನಚರ್ಯೆಯಂತೂ ಬದಲಿಸಿದ್ದೀರಿ. ಜೊತೆಗೆ ಮುರು ಹಾಕುವ ಬದಲು ಜುಮ್ಕಿ ಹಾಕಿದ್ದೀರಿ. ದೇವರ ಆರಾಧನೆ ಬದಲಾವಣೆ, ಕಿವಿಗೆ ಜುಮ್ಕಿ. ಓಹೋ ಹೋ ಹೋ ಹೋ, ಅದು ಮಹಾರಾಜರ ಸಂದೇಶ ಸಿಕ್ಕೊಡನೆ ನಾವು ಕಿವಿಗೆ ಮುರವನ್ನು ಹಾಕಿಕೊಳ್ಳುವ ಬದಲು ವರ್ಣಮಾಲಾಳ ಜುಮುಕಿಯನ್ನು ಹಾಕಿಕೊಂಡು ಬಂದೆ. ತೆಗೆಯಲೇ? ಗುರುಗಳೇ ಹಾಗೂ ಪಂಡಿತ ರಾಮಕೃಷ್ಣರೇ, ಇಲ್ಲಿ ಮಕ್ಕಳ ಕಳ್ಳತನವಾಗುತ್ತಿದೆ, ನೀವು ಜುಮುಕಿ ಮತ್ತು ಮುರದ ಬಗ್ಗೆ ಮಾತನಾಡುತ್ತಿದ್ದೀರಲ್ಲ. ಹೋಗಿ ಹಾಗೂ ಆ ಮಕ್ಕಳ ಕಳ್ಳನನ್ನು ಹುಡುಕಿರಿ. ಮುಂಜಾನೆಯಾಗುವ ಮೊದಲು ಆ ಮಕ್ಕಳ ಕಳ್ಳ ಕಾರಾಗೃಹದಲ್ಲಿ ಇರಬೇಕು. ಆದರೆ ಮಹಾರಾಜರೇ, ಆದರೆ ಗೀದರಗಳಿಗೆ ಸ್ಥಳವಿಲ್ಲ ಮಂತ್ರಿಗಳೇ. ಈಗ ಪರಿಣಾಮವನ್ನು ಹೇಳಿ. ನೀವು ಕೊತ್ವಾಲರೊಂದಿಗೆ ಹೋಗಿ ಮಕ್ಕಳಿರುವ ಪ್ರತಿಯೊಂದು ಮನೆಯ ಹೊರಗೆ ಆರಕ್ಷಕರನ್ನು ಇರಿಸಿ. ನನ್ಮನೆಗೂ ಪಂಡಿತ ರಾಮಕೃಷ್ಣರೇ, ನೀವು ಚಿಂತಿಸಬೇಡಿ, ನಾವಿದ್ದೀವಲ್ಲ. ನೀವಿದ್ದೀರಾ, ಅದಕ್ಕೆ ಇನ್ನೂ ಭಯ. ಪಂಡಿತ ರಾಮಕೃಷ್ಣರೇ, ಮಹಾರಾಜರೇ, ನೀವು ಕಳ್ಳರನ್ನು ಹಿಡಿಯುವ ಚಿಂತೆ ಮಾಡಿ. ಭಾಸ್ಕರ ನಮ್ಮ ಜವಾಬ್ದಾರಿ. ನಾವಿರುವಾಗ ಆ ಕಳ್ಳ ಭಾಸ್ಕರನನ್ನು ಮುಟ್ಟಲು ಸಾಧ್ಯವಿಲ್ಲ. ಭಜನೆಯ ದಿನ ಆ ಇಬ್ರು ಮಹಿಳೆಯರ ಕಾರಣದಿಂದ ನನ್ನ ಕೈಯಿಂದ ಬದುಕೊಂಡೆ. ಬನ್ನಿ ಬನ್ನಿ ಬನ್ನಿ. ಅಮ್ಮ, ಯಾರೋ ಇದ್ರಲ್ಲ ಇಲ್ಲಿ. ನಾನೇ ಇರೋದು, ಇನ್ಯಾರು? ಹೌದಾ, ನೀವೇನಾ ಇದ್ದಿದ್ದು? ಇವತ್ತು ತಪ್ಪಿಸ್ಕೊಂಡ್ಬಿಡ್ತೀಯಾ? ಈ ಹೊಗೆಯಿಂದ ಯಾರು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಎಲ್ಲರೂ ತಲೆ ಸುತ್ತ ಬೀಳ್ತಾರೆ. ನೀನ್ ಮಾಡಿರೋದು ಯಾವ ಕಾರಣಕ್ಕೂ ಸರಿಯಲ್ಲ ರಾಮ. ನೀನು ಮತ್ತೆ ನಿನ್ನ ಪರಿವಾರ ನನ್ನನ್ನು ಮೂರ್ಖರನ್ನಾಗಿ ಮಾಡಿದ್ರ. ನನ್ನನ್ನ ಈ ಜಗತ್ತಿನ ದೊಡ್ಡ ಚೋರಳಿಗೆ ಇದಂತೂ ನೇರವಾದ ಸವಾಲು. ಈಗ ನಿನ್ನ ಮಗುವನ್ನು ಯಾರೂ ಕಾಪಾಡಲಾರರು. ಅವನನ್ನು ಎಲ್ಲಾದರೂ ಬಚ್ಚಿಟ್ಟುಕೋ, ನಾನು ಅವನನ್ನು ಬಿಡುವುದಿಲ್ಲ. ಮಹಾಲಾಜ್ಲು ನಮ್ಮನ್ನ ಅಲಮನೆ ಕಲ್ತು ಬಿಟ್ಲು. ಇಲ್ಲ ಅಂದಿದ್ಲೆ ನನ್ನ ಈ ಶಕ್ತಿಯುತ ತೋಲುಗಳಿಂದ ಭಾಸ್ಕಲನ್ನ ಲಕ್ಷಣೆ ಮಾಡ್ತಿದ್ದೆ.
ಮೊದ್ಲು ನಿನ್ನ ನೀನ್ ಸರಿಗ್ ನೋಡ್ಕೋ, ಆಮೇಲೆ ಬಂದ್ ನನ್ನನ್ ಕಾಪಾಡುವಂತೆ. ನಾವಿಲ್ ಬಲ್ಲಿಲ್ಲ ಅಂದಿದ್ಲೆ ಆ ಕಲ್ಲನ್ನ ಇದಾಕ್ ಬಿತ್ತಿದ್ದೆ. ಚಿಕ್ಕಪ್ಪ, ಕಳ್ಳನ್ ಹಿಡಿಬೇಕಿತ್ತು, ಇಲಿನಲ್ಲ. ಅದು ಹೇಗೆ? ನಾನ್ ಮನೇಲಿ ಎಲ್ಲ ಕಡೆ ಇಲಿ ಇದೆಯೋ ಬೋನ್ ಹಾಕ್ಬಿಟ್ ಬಂದಿದ್ದೀನಿ. ಯಾಲೆ ಬಂದ್ಲು ಅವಳ ಕಾಲು ಅದ್ರೊಳಗೆ ಸಿಕ್ಕಾಕೊಲ್ಲುತ್ತೆ. ಸಿಕ್ಕಾಕೊಂಡಾಗ ಅವ್ನ್ ಕಿಲ್ಚ್ದಾಗ ನಾನು ಹೋಗ ಅವನು ನಿಂತಿದ್ದೆ. ಆಹಾ, ಎಂತ ದೊಡ್ಡ ಕೆಲ್ಸ. ಇವಾಗ ತೋರ್ಸಿದ್ರಿ ನೋಡಿ ನೀವು ನನ್ ಚಿಕ್ಕಪ್ಪನೇ ಅಂತ. ಇವಾಗ ನಿಮ್ ತಲೆ ಚೆನ್ನಾಗ್ ಓಡ್ತಿದೆ ನೋಡಿ ಗಂಟೆ ಚಿಕ್ಕಪ್ಪ. ನಾನು ಈಸ್ವಲ್ ನಲ್ಲಿ ಇಷ್ಟೇ ಪ್ಲಾತಿಸೋದು. ಆ ಕಳ್ಳ ಬಂದು ಅವನ್ ಕಾಲು ನನ್ ಬೋನಲ್ಲಿ ಸಿಕ್ಕಾಕೋಬೇಕು. ಅಯ್ಯೋ ದೇವ್ರೆ, ಆ ಕಳ್ಳ ಈಗ ಭಾಸ್ಕರ್ನ ಕದಿಬೇಕು ಅಂತಿದ್ದಾನೆ. ಮಹಾರಾಜರು ಭಾಸ್ಕರ್ನ ಅರಮನೆ ಕರೆದು ಒಳ್ಳೆ ಕೆಲಸ ಮಾಡಿದ್ರು. ನನ್ನ ಕೈಯಿಂದ ಆ ಕಳ್ಳ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಸಾಕ್ಷಿ ಖಂಡಿತವಾಗ್ಲೂ ಬಿಟ್ಟಿರ್ತಾನೆ. ಖಂಡಿತವಾಗ್ಲೂ ಗುಂಡಪ್ಪನ ಕೆಲಸ ಆಗಿರುತ್ತೆ. ಅಮ್ಮ ಮತ್ತು ಶಾರದಾಳ ಬುದ್ಧಿ ಯಾವಾಗ್ಲೂ ಚಾಡಿ ಹೇಳೋದ್ರಲ್ಲೇ ಇರುತ್ತೆ. ರಾಮ, ಹೆದರ್ಬೇಡ. ಕೇವಲ ಕಳ್ಳ, ಹೆದರ್ಕೋಬೇಡ. ಧೈರ್ಯ ಇಟ್ಕೋ. ನೀನ್ ಆ ಕಳ್ಳನ ಹಿಡಿಲೇಬೇಕು. ಹಾ, ಅರ್ಥ ಆಯ್ತಾ? ಇವತ್ತು ಆ ಕಳ್ಳನ ಹಿಡ್ದೇ ಹಿಡಿತೀನಿ. ಏನೇ ಆಗ್ಲಿ ಹಿಡ್ದೇ ಹಿಡಿತೀನಿ. ಏನಾದ್ರೂ ಬೇಕಲ್ಲ ಕೈಗೆ. ಹಾ, ನೋಡು, ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನ್ ನೋಡೋದಕ್ ಮಾತ್ರ ಮುಗ್ಧವಾಗಿ ಕಾಣಿಸ್ತೀನಿ, ಹಾಗೂ ನಾನು ಪಂಡಿತ. ಆದರೆ ನನಗೆ ಯುದ್ಧ ಮಾಡುವ ಶಿಕ್ಷಣವೂ ಸಿಕ್ಕಿತು. ನೀನು ಎಷ್ಟೇ ಬುದ್ಧಿವಂತನಾಗಿದ್ದರೂ ನನ್ನ ಹತ್ರ ಸಿಕ್ಕಾಕೋತ್ಯಾ. ಕಾಲ್ಗೆಜ್ಜೆಯ ಧ್ವನಿ. ಹಾಗಾದ್ರೆ ಇದು ಯಾವ ಪ್ರಾಣಿಯೂ ಅಲ್ಲ, ಪುರುಷನೂ ಅಲ್ಲ. ನಾನಿನ್ನೂ ಎಚ್ಚರದಿಂದ ಇರಬೇಕು. ನೋಡು, ನೀನು ನನ್ನ ಮುಗ್ಧತೆಯ ಲಾಭ ತಗೋಬೇಡ. ನೀನ್ ಯಾರೇ ಆಗಿರ್ಲಿ, ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ, ಹೇಳ್ತಿದ್ದೀನಿ ನೋಡು. ಅಯ್ಯೋ ದೇವ್ರೆ, ಕಾಪಾಡಪ್ಪ. ಯಾರೋ ಮಹಿಳೆ. ಇವಳನ್ನು ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀನಿ? ಇವಳು ಯಾರೇ ಆಗಿರ್ಲಿ, ತುಂಬಾ ಬುದ್ಧಿವಂತೆ ಅನ್ಸತ್ತೆ. ಇವಳು ಭಾಸ್ಕರನ ಕದಿಯೋದಕ್ಕೆ ಹೋದ್ರೆ ಭಾಸ್ಕರನ ಸುರಕ್ಷತೆಗೆ ನಾನು ಅಲ್ಲಿಯೇ ಹೋಗಬೇಕು.
ಮತ್ತೆ ತಪ್ಪಿಸ್ಕೊಂಡ ನಿನ್ನ ಮಗ. ಆದರೆ ನಾಳೆ ಉಳಿಯುವುದಿಲ್ಲ. ಅದಕ್ಕೆ ನಾನು ಅರಮನೆಗೆ ಹೋಗಲು ಸಿದ್ಧ. ನಾನು ಅವನನ್ನು ಕದಿಯುವೆ.